ಅಪ್ಪ ಅವರು ಅಮೇರಿಕಕ್ಕೆ ಹೋದ್ರು ಅವ್ರ ಡ್ರೆಸ್ ಅದೇ. ಆ ಅಂಗಿಗೆ ಇಲ್ಲೆಲ್ಲೋ ಒಂದು ಶೇಂಗದ ಕಾಳಿನಷ್ಟು ತೂತು ಬಿದ್ದಿತ್ತಂತ, ಹರಿದಿತ್ತಂತ. ಅಲ್ರಿ ಬುದ್ಧಿ, ದೊಡ್ಡ ಶ್ರೀಮಂತ ದೇಶಕ್ಕೆ ಬಂದಿರಿ, ಹರಿದದ್ದ ಅಂಗಿ ಹಾಕೊಂಡ್ ಬಂದಿರಲ್ಲ ಅನ್ನಂತ ನಾವು. ಆಗ ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ರಂತ, ಹೌದಾ 3 ಮೀಟರ್ದ ಅಂಗಿ ಅದ, ಅಲ್ಲೇ ಯಾಕೆ ನೋಡ್ತೇವೆ, ಈ ಕಡೆ ನೋಡಂದ್ರಂತ. ಎಲ್ಲಿ ಹರಿದಿಲ್ಲ ಅಲ್ಲಿ ನೋಡೋದ್ ಬಿಟ್ಟು ಎಲ್ಲಿ ತೂತು ಬಿದ್ದದ ಅಲ್ಲೇ ನೋಡ್ತೀಯಲ್ಲೋ ನೀನು, ಇದು ಬಿಡು, ಈಗ ಈ ಕಡೆ ಚಲೋದು ಇದನ್ನ ನೋಡು. ಮನುಷ್ಯನ ಮನಸ್ಸು ಕೂಡ ಹೆಂಗದಂತ ಕೇಳಿದ್ರ, ಅದಕ್ಕೆ ಒಬ್ಬ ಜ್ಞಾನಿಗಳು ಹೇಳ್ತಾರೆ, ಪ್ರಪಂಚದಲ್ಲಿ ಅತ್ಯಂತ ಕರ್ರಗಿನ ವಸ್ತು ಯಾವುದು ಅಂತ ಕೇಳಿದ್ರೆ ಕಪ್ಪಲ್ಲ, ಕರ್ರು ಹಂಚು. ಹಂಚಿಗಿಂತ ಕರ್ರಗೆ ಯಾವುದು, ಅದ್ರ ಕೆಳಗೆ ಮಸಿ ಇರ್ತಾರ, ಹಂಚಿನ ಕೆಳಗೆ ಮಸಿ, ಅದಕ್ಕಿಂತ ಕರ್ರಂದು ಯಾವುದಿಲ್ಲ ಅಂತಂದ್ರೆ ಒಬ್ಬ ಜ್ಞಾನಿ ಹೇಳ್ತಾರೆ, ಅದಕ್ಕಿಂತ ಕಪ್ಪಾದದ್ದು ಯಾವ್ದಾರ ಇದ್ರೆ ಮನುಷ್ಯನ ಮನಸ್ಸು ಅಂತ ಹೇಳ್ತಾರೆ. ಎಲ್ಲೆಲ್ಲಿ ಒಳ್ಳೇದಾದ ಅದನ್ನೆಲ್ಲ ಬಿಟ್ಟು ಕೆಟ್ಟದ್ದನ್ನು ಹುಡುಕ್ತಕ್ಕಂಥ ಈ ಭಾವ ಇದೆಯಲ್ಲ, ಇವತ್ತು ಅಪ್ಪವ್ರ ಜೋಳಿಗೆ ಹಾಕಿ ಹೋಗ್ಬಿಡ್ರಿ, ಇನ್ನು ಮೇಲೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡಂಗಿಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಅಮೆರಿಕಕ್ಕೆ ಹೋಗಿದ್ರಂತ.